ಮತ್ತೆ ಸುಹಾಸಿನಿಗೆ ಸ್ವಾಗತ. ಈಗ ಆದರ್ಶ್ ಕರೆ ಮಾಡಿದ್ದಾರೆ. ಆದರ್ಶ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಆದರ್ಶ್, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಕರೆ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಡೈರೆಕ್ಟ್ ಆಗಿ ಮಾತಾಡಿ. ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ. ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ. ಮೇಡಮ್ ನಾವು 10 ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದೀನಿ ಸಿಗರೇಟ್. ಓಕೆ, ನಾನು ಇವಾಗ 10 ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದೀನಿ. ಹೇಳಿ. ಈಗ ಒಂದು 7 ವರ್ಷ ಏನು ನನಗೆ ಚೆಸ್ಟ್ ಪೇನ್ ಇರ್ಲಿಲ್ಲ. ಹಾ, ಈಗ ಒಂದು 3 ವರ್ಷದಿಂದ ಲೈಟ್ ಆಗಿ ನೋವು ಕಾಣಿಸ್ತಾ ಇದೆ ಮೇಡಮ್, ಎದೆ ಸೈಡ್. ಓಕೆ, ಎಕ್ಸ್ರೇ ಏನಾದರೂ ಮಾಡಿಸಿದ್ದೀರಾ? ಎಕ್ಸ್ರೇ ಏನ್ ಮಾಡ್ತಿಲ್ಲ ಮೇಡಮ್. ಓಕೆ, ಬೇರೆ ರಕ್ತ ಪರೀಕ್ಷೆ ಏನಾದರೂ ಮೇಡಮ್ ಮಾಡಿಸಿದ್ದೀರಾ? ಎಕ್ಸ್ರೇ ಮಾಡ್ತಿಲ್ಲ. ರಕ್ತ ಪರೀಕ್ಷೆ ಮಾಡಿಸಿದ್ದೀರಾ? ರಕ್ತ ಪರೀಕ್ಷೆ ಎಲ್ಲ ಮಾಡ್ತಿದ್ದೀನಿ. ನೀವು ಆದಷ್ಟು ಬೇಗ ಎಕ್ಸ್ರೇ ಮಾಡಿಸಿ. ಎಕ್ಸ್ರೇ ಜೊತೆ ಕಫ ಏನಾದರೂ ಬರುತ್ತಾ? ಏನು ಪ್ರಾಬ್ಲಮ್ ಇಲ್ಲ. ಕೆಮ್ಮು ಕಫ ಏನಾದರೂ ಬರುತ್ತಾ? ಓಕೆ, ನಿಮ್ಮ ಕರೆಯಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಇದೆ. ವೀಕ್ಷಕರೇ, ದಯವಿಟ್ಟು ಕರೆ ಮಾಡುವಾಗ ಟಿವಿ ವಾಲ್ಯೂಮನ್ನು ಕಂಪ್ಲೀಟ್ ಆಗಿ ಕಡಿಮೆ ಮಾಡಿ, ಇಲ್ಲಾಂದರೆ ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳು ಉಂಟಾಗುತ್ತೆ. ಈಗ ವಿಜಯ್ ಕುಮಾರ್ ಕರೆ ಮಾಡಿದ್ದಾರೆ. ವಿಜಯ್ ಕುಮಾರ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಡಾಕ್ಟ್ರೇ, ನಾವು ಬಳ್ಳಾರಿ ಡಿಸ್ಟಿಕ್ ಅಗರಿಗಳಿಂದ ವಿಜಯ್ ಕುಮಾರ್ ಅಂತ ಮಾತಾಡ್ತಾ ಇರೋದು. ಓಕೆ, ಹೇಳಿ. ಮೇಡಮ್ ಅವ್ರಿ, ಕ್ಲೈಮೇಟ್ ಚೇಂಜ್ ಆದ ಕೂಡಲೇ ನಮಗೆ, ಹಾಂ, ನಮ್ಮ ಫ್ಯಾಮಿಲಿಯಲ್ಲೇ ನಮ್ಮ ತಾಯರಿಗೂ ನಮಗೂ ನಮ್ಮ ಮಗುಗೂ ಓಕೆ, ಕ್ಲೈಮೇಟ್ ಚೇಂಜ್ ಆದ ಕೂಡಲೇ ಈ ಪ್ರಾಬ್ಲಮ್ ಶುರು ಆಗುತ್ತೆ. ಶೀತ ಆಗುತ್ತೆ, ಶೀತ ಆದ ಕೂಡಲೇ ನೆಗಡಿ ಬರುತ್ತೆ, ನೆಗಡಿ ಬಂದ ಕೂಡಲೇ ಜ್ವರ ಶುರು ಆಗುತ್ತೆ. ಓಕೆ, ಕೆಮ್ಮು ಏನಾದರೂ ಇರುತ್ತಾ? ಕೆಮ್ಮು ಇದೆ ಇರುತ್ತೆ ಮೇಡಮ್. ಇರುತ್ತೆ. ಉಸಿರಾಟ ತೊಂದರೆ ಏನಾದರೂ ಆಗುತ್ತಾ? ಉಸಿರಾಟದಂದ್ರೆ ಇದು ಸೈನಸ್ ಪ್ರಾಬ್ಲಮ್ ಇದೆ ಮೇಡಮ್. ಸೈನಸ್ ಪ್ರಾಬ್ಲಮ್ ಇದೆ. ಓಕೆ, ಎಲ್ಲರಿಗೂ ಸೈನಸ್ ಪ್ರಾಬ್ಲಮ್ ಇದೆಯಾ? ಇದೆ ಮೇಡಮ್. ಓಕೆ, ಫೈನ್. ಆದಷ್ಟು ಈ ಸೈನಸೈಟಿಸ್ ಇನ್ಫೆಕ್ಷನ್ ಏನಾಗಿದೆ ಅದಕ್ಕೆ ನೀವು ಚಿಕಿತ್ಸೆ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲದಿದ್ರೆ ಇದು ಬೇರೆ ಬ್ರಾಂಕೈಟಿಸ್ನ ಇವಾಗ ಹೇಳ್ದಂಗೆ ಸೈನಸೈಟಿಸ್ ಇನ್ಫೆಕ್ಷನ್ನ ನೀವು ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಇದು ಬ್ರಾಂಕೈಟಿಸ್ಗೆ ಕೂಡ ತಿರ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಸೊ ಹೋಮಿಯೋಪತಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ, ಕಂಪ್ಲೀಟಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ವಾಸಿಯಾಗುತ್ತೆ. ಈಗ ಅರುಣ್ ಕುಮಾರ್ ಕರೆ ಮಾಡಿದ್ದಾರೆ. ಅರುಣ್ ಕುಮಾರ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಓಕೆ, ಹಲೋ ಮೇಡಮ್. ಹಲೋ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಮ್ಮ ತಾತಗೆ ಅಸ್ತಮ ಇತ್ತು. ಓಕೆ, ಅದು ನನಗೂ ಇವಾಗ ಚಿಕ್ಕದ್ರಲ್ಲಿತ್ತು. ಓಕೆ, ಆಂಟಿಬಯೋಟಿಕ್ ಮೆಡಿಸಿನ್ ತಗೊಂಡು ಕಡಿಮೆ ಆಗಿತ್ತು. ಓಕೆ, ಮಧ್ಯೆ ಒಂದು 3 ಮಂತ್ಸ್ ಸ್ಮೋಕ್ ಮಾಡಿ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ. ಓಕೆ, ಆದಷ್ಟು ನೀವು ಕಂಪ್ಲೀಟ್ ಆಗಿ ಸ್ಮೋಕಿಂಗ್ನ ಬಿಡಬೇಕಾಗತ್ತೆ. ಇಲ್ಲ, ಆಕ್ಚುಲಿ ಬಿಟ್ಟು 2 ಇಯರ್ಸ್ ಆಗಿದೆ. ಓಕೆ, ಆದ್ರೂ ಇವಾಗ ಬರ್ತಾನೆ ಕಫ ಬರುತ್ತೆ, ಕೆಮ್ಮು ಬರುತ್ತೆ. ಓಕೆ, ಏನಾದರೂ ಪರೀಕ್ಷೆಗಳು ಮಾಡಿಸಿದ್ದೀರಾ? ಅಂದ್ರೆ ಬೇರೆ ಬ್ಲಡ್ ಚೆಕಪ್ ಮತ್ತೆ ಎಕ್ಸ್ರೇ ಎಲ್ಲ ತೆಗ್ಸಿದ್ದು. ಓಕೆ, ಅದ್ರ ಬಗ್ಗೆ ಡಾಕ್ಟರ್ ಏನು ಇಲ್ಲ ಅಂತ ಹೇಳಿದ್ರು, ಮಾತ್ರ ಕಫ ಮಾತ್ರ ಬರುತ್ತೆ. ಕಫ ಮಾತ್ರ ಬರ್ತಾ ಇದೆ. ಓಕೆ, ಮತ್ತೆ ವೀಸಿಂಗ್ ಇದೆ. ಓಕೆ, ಉಸಿರಾಟಕ್ಕೆ ತೊಂದರೆ ಏನಾದರೂ ಆಗುತ್ತಾ? ಮೇಡಮ್, ಉಸಿರಾಡಕ್ಕೆ ಸಖತ್ ತೊಂದರೆ ಆಗುತ್ತೆ. ಸಖತ್ತು ಫುಲ್ ಡೀಪ್ ಆಗಿ ಉಸಿರಾಡಕ್ಕಾಗಲ್ಲ. ಓಕೆ, ಇವಾಗ ನೀವು ಹೇಳಿರೋ ಲಕ್ಷಣಗಳನ್ನು ನೋಡಿದ್ರೆ ಬರೀ ಇದು ಕ್ರಾನಿಕ್ ಬ್ರಾಂಕೈಟಿಸ್ ಇರುತ್ತೆ. ಸೊ ನೀವೇ ಹೇಳಿದ್ರಿ ಚಿಕ್ಕಂದ್ರಲ್ಲಿ ಇತ್ತು ಅಂತ, ಅವಾಗ ಬರೀ ಆಂಟಿಬಯೋಟಿಕ್ಸ್ ತೊಗೊಂಡಾಗ ಏನಾಗಿರುತ್ತೆ, ಟೆಂಪರವರಿ ಆಗಿ ನಿಮಗೆ ರಿಲೀಫ್ ಸಿಕ್ಕಿರುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ಅವರು ತೊಗೊಳ್ಬೇಕಾಗತ್ತೆ. ಸೊ ಇನ್ನೊಂದ್ಸತಿ ಟ್ರೀಟ್ಮೆಂಟ್ ತೆಗೆದುಕೊಂಡು, ಸ್ಪೆಷಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ತೆಗೆದುಕೊಂಡಾಗ ಮುಂದೆ ಅವ್ರಿಗೆ, ಯಾಕಂದರೆ ಫ್ಯಾಮಿಲಿಯವ್ರಿಗೆ ಅಸ್ತಮ ಇರೋದ್ರಿಂದ, ಅವರ ತಾತಂಗೆ ಇರೋದ್ರಿಂದ ಇವ್ರಿಗೂ ಬರೋ ಸಾಧ್ಯತೆಗಳಿರುತ್ತೆ. ಸೊ ಬ್ರಾಂಕೈಟಿಸ್ ಸ್ಟೇಜಲ್ಲಿ ಇರುವಾಗನೇ ಅವ್ರು ಟ್ರೀಟ್ಮೆಂಟ್ ತೆಗೆದುಕೊಂಡಾಗ ಇದು ಅಸ್ತಮಾಗೆ ತಿರ್ಕೊಳ್ಳಲ್ಲ. ಓಕೆ, ಈಗ ತುಮಕೂರಿಂದ ರಾಜೇಶ್ವರಿ ಕರೆ ಮಾಡ್ತಾರೆ. ರಾಜೇಶ್ವರಿ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ. ಹಲೋ ಡಾಕ್ಟರ್, ನಮ್ಮ ಅಕ್ಕಂಗೆ ಸೈನಸೈಟಿಸ್ ಇದೆ. ಓಕೆ, ಅದರಿಂದ ಏನಾದರೂ ಬ್ರಾಂಕೈಟಿಸ್ ಏನಾದರೂ ಇದಾಗುತ್ತೆ? ನಾನು ಆವಾಗಲೇ ಹೇಳ್ದಾಗೆ ಸೈನಸೈಟಿಸ್ ಇರುವಾಗನೇ ನೀವು ಇದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಗತ್ತೆ. ಸೊ ಸೈನಸೈಟಿಸ್ ಇರುವಾಗ ಇದಕ್ಕೆ ಕಂಪ್ಲೀಟಾಗಿ ಚಿಕಿತ್ಸೆ ತೆಗೆದುಕೊಂಡಿಲ್ಲ ಅಂದರೆ ಆಗ ಅವ್ರಿಗೆ ಬ್ರಾಂಕೈಟಿಸ್ ಬರೋ ಸಾಧ್ಯತೆಗಳಿರುತ್ತೆ. ಸೊ ಈಗ ಸೈನಸೈಟಿಸ್ ಇದೆ ಅಂದಮೇಲೆ ಇದಕ್ಕೆ ನಿರ್ಲಕ್ಷ್ಯ ಮಾಡಬೇಡಿ, ಆದಷ್ಟು ಬೇಗ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಂತ ಹೇಳಿ. ಆಯುರ್ವೇದಿಕಲ್ ತಗೋತಾ ಇದ್ದಾರೆ ಅವರು. ಓಕೆ, ಆಯುರ್ವೇದಿಕಲ್ ಟ್ರೀಟ್ಮೆಂಟ್ ತನಕ ಶುರು ಮಾಡಿ ಆಗಲೇ 6 ಮಂತ್ಸ್ ಆಗಿದೆ. ಓಕೆ, ನಮ್ಮ ತಂದೆಯವರು ಎಕ್ಸ್ಪೈರ್ ಆಗಿದ್ದು ಬ್ರಾಂಕೈಟಿಸ್ ಇಂದಾನೆ. ಓಕೆ, ಸರಿ. ಹಾಗಾಗಿ ಹೆರಿಡಿಟಿಯಿಂದ ಏನಾದ್ರು ನಮ್ಮ ಅಕ್ಕಂಗೆ ಏನಾದ್ರು ಬರುತ್ತಾ ಏನು ಅಂತ. ಅದೇ ಹೆರಿಡಿಟ್ರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಇರೋದ್ರಿಂದ ನಿಮ್ಮ ಅಕ್ಕನಿಗೆ ಬರೋ ಸಾಧ್ಯತೆಗಳು ಆಲ್ಮೋಸ್ಟ್ ಇವಾಗ ಸೈನಸೈಟಿಸ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಿದ್ದೀರಾ. ಸೊ ಈ ಸೈನಸೈಟಿಸ್ ಇನ್ಫೆಕ್ಷನ್ನಿಂದ ನೆಕ್ಸ್ಟ್ ಅವ್ರಿಗೆ ಬ್ರಾಂಕೈಟಿಸ್ ಬರೋ ಸಾಧ್ಯತೆಗಳಿರುತ್ತೆ. ನೀವು ಹೋಮಿಯೋಪತಿ ವೈದ್ಯರನ್ನು ಭೇಟಿ ಮಾಡಿದಾಗ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಕಂಪ್ಲೀಟಾಗಿ ವಾಸಿಯಾಗುತ್ತೆ. ಓಕೆ, ಈಗ ಶ್ರೀನಿವಾಸ್ ಕರೆ ಮಾಡಿದ್ದಾರೆ. ಶ್ರೀನಿವಾಸ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಶ್ರೀನಿವಾಸ್, ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳ್ತಿದೆ. ಹಲೋ, ಮಾತಾಡಿ.
ಮೇಡಮ್ ನನಗೆ 2 years ಇಂದ ಇದೆ ಬೇರೆ ಡಾಕ್ಟರ್ ತೋರಿಸಿದ್ವಿ, ಇಂಗ್ಲಿಷ್ ಡಾಕ್ಟ್ರಿಗೆ. ಓಕೆ ಅವರು ಅದೇ ಟೆಸ್ಟ್ ಮಾಡ್ಬಿಟ್ಟು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳಿದ್ರು. ಓಕೆ ಆಮೇಲೆ ನಾನು ನಮ್ಮ ಫ್ರೆಂಡ್ ಹತ್ರ ಹಂಗೆ ಇನ್ಫಾರ್ಮೇಶನ್ ತಗೊಂಡ್ಬಿಟ್ಟು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತಗೊಂತಿದ್ದೀನಿ ಈಗ. ಓಕೆ ಆಕ್ಚುಲಿ ಈಗ 2 years ಇಂದ ತಗೊಂತಿದ್ದೀನಿ ಮೇಡಮ್. ಅದು ಹ್ಮ್ ಕಂಟಿನ್ಯೂ 2 years ಇಂದ ತಗೊಂತಿದ್ದೀನಿ. ಸ್ವಲ್ಪ ಅದೇ ಅದು ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡಾಗ ಸ್ವಲ್ಪ ಕ್ಲಿಯರ್ ಇರುತ್ತೆ ಮೇಡಮ್. ಹ್ಮ್ ಮತ್ತೆ ಒಂದು ಟ್ರೀಟ್ಮೆಂಟ್ ಆಗಿ 2 ದಿವಸ ಬಿಟ್ಟ ತಕ್ಷಣ ಮತ್ತೆ ಆ ಥರನೇ ಪ್ರಾಬ್ಲಮ್ ಶುರು ಆಗ್ಬಿಡುತ್ತೆ. ಓಕೆ ಓಕೆ ಅದೇನಾಗುತ್ತೆ ಅಂದರೆ ನೀವು ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಳ್ತಿದ್ದೀರಾ ಅಂತ ಹೇಳಿದ್ರಿ. ಸೊ ಇನ್ನೂ ನಿಮ್ಮ ಇಮ್ಯುನಿಟಿ ಇನ್ನೂ ಸ್ಟ್ರಾಂಗ್ ಆಗಿರಲ್ಲ. ಸೊ ಇಮ್ಯುನಿಟಿ ಪವರ್ ಇನ್ನೂ ಜಾಸ್ತಿ ಆಗೋಕ್ಕೆ ಅಥವಾ ನಿಮ್ಮ ರೆಸಿಸ್ಟೆನ್ಸ್ ಚೆನ್ನಾಗಾಗೋಕ್ಕೆ ನೀವು ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಳ್ಬೇಕಾಗತ್ತೆ. ಆಗ ನಿಮಗೆ ಇಮ್ಯುನಿಟಿ ಜೊತೆಗೆ ಅವ್ರಿಗೆ ಇನ್ನೊಂದು ಸತಿ ಈ ಬ್ರಾಂಕೈಟಿಸ್ ಇನ್ನೊಂದು ಸತಿ ಬರದೇ ಇರೋದನ್ನು ನಾವು ತಡೆಗಟ್ಬೋದು. ಓಕೆ, ಈಗ ಸುಜಾತ ಕರೆ ಮಾಡಿದ್ದಾರೆ. ಸುಜಾತ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಸುಜಾತ, ನನ್ನ ಧ್ವನಿ ಕೇಳ್ತಿದ್ಯಾ? ಸುಜಾತ, ನನ್ನ ಧ್ವನಿ ಕೇಳ್ತಾ ಇದ್ರೆ ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಓಕೆ, ಬಹುಶಃ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ? ಅಂದರೆ ಈ ಬ್ರಾಂಕೈಟಿಸ್ ಇಂದ ದೂರ ಇರಬೇಕಾದ್ರೆ ಏನೆಲ್ಲ ಮುನ್ನೆಚ್ಚರಿಕೆ ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರಾ? ಒಂದು ಅವ್ರ ಡೈಲಿ ರೂಟೀನ್ ಅದನ್ನು ಫಸ್ಟ್ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ದಿನಚರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ನೋಡ್ತೀವಿ ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡಸರು ಎಲ್ಲರೂ ಕೆಲಸಕ್ಕೆ ಹೋಗ್ತಿರ್ತಾರೆ. ಆಮೇಲೆ ಸ್ಪೆಷಲಿ ಮಕ್ಕಳಲ್ಲಿ ಸಿಂಪಲ್ ಹೈಜೀನ್ ಮೇಂಟೈನ್ ಮಾಡಲ್ಲ. ಸೊ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗೋದ್ರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಅವ್ರಿಗೆ ಕೊಡೋ ಇಂಪಾರ್ಟೆನ್ಸ್ ಕಡಿಮೆ ಆಗುತ್ತೆ. ಸೊ ಅವ್ರು ಹೈಜೀನ್ ಮೇಂಟೈನ್ ಮಾಡಲ್ಲ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ದಿನಚರಿಯಲ್ಲಿ ಅಟ್ಲೀಸ್ಟ್ ಅವ್ರಿಗೋಸ್ಕರ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಟೈಮ್ ತೆಗೆದುಕೊಂಡು ವಾಕಿಂಗ್ ಮಾಡೋದ್ರಲ್ಲಾಗಲಿ ಅಥವಾ ಯಾವುದೇ ರೀತಿಯಾದ ಅವ್ರ ಹವ್ಯಾಸಗಳಿರುತ್ತೆ, ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು. ಸೊ ಈ ರೀತಿಯ ಹವ್ಯಾಸಗಳನ್ನು ಅವ್ರು ರೂಢಿಸ್ಕೊಳ್ಬೇಕಾಗತ್ತೆ. ಇದರಿಂದ ಒಂದು ಸ್ಟ್ರೆಸ್ ಕಡಿಮೆ ಆಗುತ್ತೆ, ಒಂದು ಲಂಗ್ ಕೆಪಾಸಿಟಿ ಕೂಡ ಹೆಚ್ಚಾಗುತ್ತೆ. ಓಕೆ, ಈಗ ಶರಣಯ್ಯ ಇದ್ದಾರೆ. ಶರಣಯ್ಯ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಶರಣಪ್ಪ ಅವರೇ, ನನ್ನ ಧ್ವನಿ ಕೇಳ್ತಿದ್ಯಾ? ಹೌದು ಮೇಡಮ್ ಅವರೇ. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಮೇಡಮ್ ಅವರೇ. ಮಾತಾಡಿ ಶರಣಪ್ಪ. ಶರಣಪ್ಪ ಅವ್ರು ಮಾತಾಡೋದು. ಹ್ಮ್ ನಮ್ಮ ತಾಯಿಯವರಿಗೆ 65 ವರ್ಷ ವಯಸ್ಸು. ಓಕೆ ಅವರಿಗೆ ಮೊಣಕಾಲು ಸಿಕ್ಕಾಪಟ್ಟೆ ಆಗ್ತಾ ಇದೆ ಮೇಡಮ್ ಅವರೇ. ಓಕೆ ಸರಿ. ಉಸಿರಾಟದ ತೊಂದರೆ ಏನಾದರೂ ಇದೆಯಾ? ಉಸಿರಾಡೋ ತೊಂದರೆ ಏನಿಲ್ಲ, ಸ್ವಲ್ಪ ಅಸ್ತಮಾ ಇದೆ ಮೇಡಮ್ ಅವರೇ ಅವ್ರಿಗೆ. ಅಸ್ತಮಾ ಇದೆ. ಓಕೆ ಫೈನ್. ಇದಕ್ಕೆ ಮುಂಚೆ ಏನಕ್ಕಾದ್ರೂ ಚಿಕಿತ್ಸೆ ತೆಗೆದುಕೊಂಡಿದ್ದೀರಾ ಅಸ್ತಮಾಗೆ? ಸುಮಾರು ಸಲ ಎಲ್ಲಾ ಕಡೆ ತಗೊಂಡಿದೀವಿ ಮೇಡಮ್ ಅವರೇ. ಓಕೆ ಫೈನ್. ಹೋಮಿಯೋಕೇರ್ ಇಂಟರ್ನ್ಯಾಷನಲಿಗೆ ಬರ್ಬೋದು. ಸೊ ಹೋಮಿಯೋಕೇರ್ ಇಂಟರ್ನ್ಯಾಷನಲಿಗೆ ಬಂದಾಗ ನಮ್ಮನ್ನು ಭೇಟಿಯಾದಾಗ ಅವ್ರಿಗೆ ಯಾವ್ಯಾವ ರೀತಿಯಾದ ತೊಂದರೆಗಳಿದೆ, ಅಸ್ತಮಾ ಬಿಟ್ಟು ಅವ್ರು ಹೇಳಿದ್ರು ಮಂಡಿ ನೋವು ಕೂಡ ಇದೆ ಅಂತ. ಸೊ ಈ ಎಲ್ಲದಕ್ಕೂ ನಾವು ಕಂಪ್ಲೀಟಾಗಿ ಚಿಕಿತ್ಸೆಯನ್ನು ಕೊಡ್ತೇವೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ. ಸೊ ಈಗ ಅಸ್ತಮಾ ತುಂಬ ದಿನ ಇದೆ ಅಂತಂದಾಗ ಏನು ಮಾಡ್ತಾರೆ, ಇನ್ಹೇಲರ್ಸ್ಗಳು ಯೂಸ್ ಮಾಡಿರ್ತಾರೆ ಅಥವಾ ಬೇರೆ ಯಾವುದಾದ್ರೂ ಮೆಡಿಸಿನ್ಸ್ಗಳು ತುಂಬ ಲಾಂಗ್ ಟರ್ಮ್ ಯೂಸ್ ಮಾಡಿದಾಗ ಏನಾಗುತ್ತೆ, ಆವಾಗ ಬಾಡಿಯಲ್ಲಿ ಹಲವಾರು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ನಮ್ಮ ಮೆಡಿಸಿನ್ಸ್ ಯೂಸ್ ಮಾಡಿದಾಗ ಅವ್ರಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ನೇಹ. ಬ್ರಾಂಕೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಮತ್ತೊಮ್ಮೆ ಧನ್ಯವಾದ. ನಮಸ್ತೆ ವೀಕ್ಷಕರೇ, ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.